ಏನಂದೆ? ಸಾಕು ಅಂದೆ. ಈ ರೌಡಿಸಂ ಸಾಕು ಅಂದೆ. ಶತ್ರುಗಳು ಮನೆ ಮೇಲೆ ದಾಳಿ ಮಾಡಿದ್ರು ಏನು ಮಾಡಕ್ಕಾಗ್ಲಿಲ್ಲ. ಜೊತೆಗಿದ್ದ ಸ್ನೇಹಿತರನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಎದುರಿಗೆ ಇದ್ರು ಮಾಧವಿನ ಕಾಪಾಡಕ್ಕಾಗ್ಲಿಲ್ಲ. ಆಫ್ಟರ್ ಆಲ್ ಒಂದು ಹೆಣ್ಣಿನ ಪ್ರೀತಿ ಗೆಲ್ಲಕ್ಕಾಗ್ಲಿಲ್ಲ ಅಂದ್ಮೇಲೆ ಇದೆಲ್ಲ ಯಾವ ಪುರುಷಾರ್ಥಕ್ಕೆ? ಅದಕ್ಕೆ ಬೇಡ ಬೇಡ, ಈ ಕೊಲೆ ಸುಲಿಗೆ ಹಿಂಸೆಯಿಂದ ಏನೂ ಸಾಧನೆ ಮಾಡಕ್ಕಾಗಲ್ಲ. ಎಲ್ಲ ಬಿಟ್ಬಿಡೋಣ, ಮನುಷ್ಯರಾಗಿ ಬದುಕೋಣ. ಇವತ್ತೇ ಅವಳು ಕರ್ಕೊಂಡೋಗಿ ಅವಳ ಮನೆಗೆ ವಾಪಸ್ ಬಿಟ್ಟು ಬರ್ತೀನಿ. ಬಿಟ್ಬಿಡು, ಎಲ್ಲ ಬಿಟ್ಬಿಡು. ಹಾಗೆ ನಮ್ಗೊಂದಷ್ಟು ವಿಷಯನೂ ಕೊಟ್ಬಿಡು. ಯಾಕೋ ಇಷ್ಟು ದಿನ ಸಿಂಹಗಳ ತರ ಮೆರೆದ್ವಿ, ಸಿಂಹಗಳ ತರ. ಈಗ ಹೇಡಿಗಳ ತರ ಬಾಲ ಮುದ್ಕೊಂಡ್ರೆ ಆ ಮುತ್ತಪ್ಪ ನಮ್ಮನ್ನ ತುಂಡುಣ ಕತ್ತರಿಸಿ ಬೀದಿಲಿ ಬಿಸಾಕ್ಬಿಡ್ತಾನೆ, ತುಂಡು ಕತ್ತರಿಸಾಕ್ಬಿಡ್ತಾನೆ. ನಮ್ಗೆ ಅವಳ ಸಾಹಸ ಬೇಡ ಬೇಡ ಅಂದೆ, ಕೇಳಿದೆ ನನ್ನ ಮಾತನ್ನ. ಧೀರನ್ ತರ ಎತ್ತಾಕೊಂಬಂದೆ, ಈಗ ಹೇಡಿ ತರ ಸರೆಂಡರ್ ಆಗ್ತೀನಿ ಅಂತಿದ್ಯಲ್ಲ. ಭೂಷಣ್, ಹೌದು ಮಗ, ಈ ಹಿಂಸೆಯಿಂದ ಯಾರಿಗೂ ನೆಮ್ಮದಿ ಇಲ್ಲ. ಬಿಟ್ಬಿಡೋಣ, ಎಲ್ಲ ಬಿಟ್ಬಿಡೋಣ. ಸಾಧ್ಯ ಇಲ್ಲ. ಬೇಟೆ ಆಡ್ಕೊಂಡು ತಿನ್ನೋ ಹುಲಿ ಯಾವತ್ತೂ ಬೇಡೋದಿಲ್ಲ. ನೀನೇ 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 ನಮ್ಮ ಅಣ್ಣ ನಿದ್ದೆ ಕೆಡ್ತಿದ್ದು, ನಮ್ಮ ಮನೆಗೆ ಬಂದು ಅವನ ನೆಮ್ಮದಿನ ಹಾಳು ಮಾಡಿದ್ದು. ನೀನು ನೀನು ಬದುಕಿರಲೇಬಾರ್ದು. ನೀನ್ ಬದುಕಿದ್ರೆ ಅವನ್ ರೌಡಿದಂ ಬಿಟ್ಬಿಡ್ತಾನೆ, ನೀನ್ ಸತ್ರೆ ಅವನ್ ರೌಡಿಯಾಗಿ ಇರ್ತಾನೆ. ನೀನ್ ಸಾಯಿದೆ ಸರಿ, ಸಾಯಿ. ಮಾಧವಿಗೆ ಮಾತು ಕೊಟ್ಟಿಲ್ಲ ಅಂದಿದ್ರೆ ನೀನ್ ಹುಟ್ಲಿಲ್ಲ ಅನ್ಸ್ಬಿಡ್ತಾ ಇದ್ದೆ. ಹೊರಟೋಗು. ಜಾನಕಿ, 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 ನನ್ನ ಕಣ್ಣು ನಾನೇ ನಂಬೋಕಾಗ್ತಾ ಇಲ್ವಲ್ಲಮ್ಮ. ಜಾನಕಿ, 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 ಹೇಗಿದ್ಯಮ್ಮ? ಅಪ್ಪ, ನಾನು ಬಂದ್ಬಿಟ್ಟೆ. ನನಗೆ ಗೊತ್ತು, ನಾನು ಮಾಡಿ ತಪ್ಪಿಗೆ ನಿಮಗಾದ ನೋವಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ. ನನ್ನಿಂದಾಗಿ ಅವಳ ಮದುವೆ ನಿಂತೋಯ್ತು. ಅವಳು ಇಷ್ಟಪಟ್ಟವನ ಜೊತೆ ಅವಳ ಮದುವೆ ನಡಿಬೇಕು. ತಗೊಳ್ಳಿ, ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ. ಇದು ತಗೊಂಡು ಅವಳ ಮದುವೆ ಮಾಡಿ. ಬೇಡಪ್ಪ,
ನನ್ನ ಮಗಳನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಬಂದ್ ಬಿಟ್ಟಿಯಲ್ಲ ಅದೇ ಕೋಟಿಗೆ ಸಮಾನ. ಇದು ಏನ್ ವಿಷಯ? ನಾನು ನಿಮ್ ಜೊತೆ ಸೇರ್ಬೇಕು. ನಿನ್ನನ್ನು ಹೇಗ್ ನಂಬೋದು? ನಂಬ್ಸೋಕ್ ನಾನೇನ್ ಮಾಡ್ಬೇಕು? ನಿಮ್ಮ ಅಣ್ಣನ ತಲೆ ಬೇಕು. ಆಗುತ್ತಾ? ನನ್ನ ತಲೆ ಉಳಿಯುತ್ತೆ ಅಂದ್ರೆ ಯಾರ ತಲೆ ಬೇಕಾದ್ರೂ ತಂದ್ಕೊಡ್ತೀನಿ. ಯಾರ್ದು ಬೇಡ, ನಿಮ್ಮ ಅಣ್ಣನ ತಲೆ ಬೇಕು. ಡನ್. ಸಾರಿ, ಆವತ್ತು ನನ್ನ ಹತ್ರ ಸಾಕ್ಷಿ ಇದ್ರು ನೀನು ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ನೀನೇ ಸರೆಂಡರ್ ಆಗಿ ಬಂದಿದ್ರು ನೀನು ಅರೆಸ್ಟ್ ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಇಲ್ಲ. ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ಅದನ್ನು ತಿದ್ಕೊಂಡು ಬದುಕೋದೆ ದೊಡ್ಡ ಗುಣ. ನಿನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದೀಯಾ? ನೀನು ಒಳ್ಳೆಯವನಾಗೋದಕ್ಕೆ ಏನೇ ಸಹಾಯ ಬೇಕಾದರೂ ನಾವು ಮಾಡ್ತೀವಿ. ಗುಡ್ ಲಕ್. ನೀವು ಸರೆಂಡರ್ ಆಗ್ಬಿಟ್ರೆ ನಮ್ಗತಿ ಏನ? ನಮ್ ಕಷ್ಟ ಸುಖ ಯಾರನ್ನ ಕೇಳ್ತಾರೆ? ನೀವು ಸರೆಂಡರ್ ಆಗ್ಬಿಟ್ರೆ ನಾನು ವಿಷಕ್, ನೀವು ಸರೆಂಡರ್ ಆಗ್ಬಿಟ್ರೆ ನಾನು ಸೀಮೆಣ್ಣೆ ಸುತ್ಕೊಂಡು ಬೆಂಕಿ ಹಚ್ಕೊಂಡ್ಬಿಡ್ತೀನಿ. ಬಿಡು, ಏನದು? ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ನಾನು ರೌಡಿಸಂ ಬಿಡ್ತೀನಿ ಇಂದ ಹೊರತು ನಿಮ್ ಜೊತೆ ಇರಲ್ಲ ಅಂತ ಹೇಳಿಲ್ಲ. ಏನೇ ಕಷ್ಟ ಬಂದ್ರು ನಾನು ನಿಮ್ ಜೊತೆ ಇರ್ತೀನಿ, ಎಲ್ರೂ ಒಟ್ಟಾಗಿ ಎದುರಿಸೋಣ. ಆದ್ರೆ ಚಾಕು ಚೂರಿ ಕತ್ತಿಯಿಂದ ಅಲ್ಲ, ಸ್ನೇಹ ಪ್ರೀತಿಯಿಂದ. ಇದೊಂದು ವಿಶಿಷ್ಟವಾದ ಸಮಾರಂಭ. ಕೊಲೆ ದೊರಡೆ ಮಾಡಿ ಬದುಕ್ತಾ ಇದ್ದ ಬೇಡನೊಬ್ಬ ವಾಲ್ಮೀಕಿ ಆದ ಹಾಗೆ ಇಷ್ಟು ದಿನ ರೌಡಿ ಎನ್ನಿಸ್ಕೊಂಡಿದ್ದ ಈ ನಮ್ಮ ಲಂಕೇಶ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಾನು ಅಕ್ರಮವಾಗಿ ಸಂಪಾದನೆ ಮಾಡಿದ ಆಸ್ತಿ, ಹಣ, ಐಶ್ವರ್ಯನೆಲ್ಲ ಬಡಬಗ್ಗರಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ದಾನ ಮಾಡ್ತಾ ಇದ್ದಾರೆ.
ನೋಡ್ದೆ ಮಾಧವಿ, ಅವತ್ತವಳಿಗೆ ಹಣ, ಒಡವೆ, ಆಸ್ತಿ, ಅಂತಸ್ತು, ಬಂಗ್ಲೆ ಏನ್ ಬೇಕಾದ್ರೂ ಕೇಳು ಅಂದೆ. ಆದ್ರೆ ಅವಳು ಏನು ಕೇಳಲಿಲ್ಲ. ಇವತ್ತು ಅವಳು ಮದುವೆ, ಅವಳಿಗೇನಾದ್ರೂ ಒಂದು ಉಡುಗೊರೆ ಕೊಡೋಣ ಅಂದ್ರೆ ನನ್ನ ಹತ್ರ ಏನೂ ಇಲ್ಲ. ಇದನ್ನೇನಾ ವಿಧಿ ಅನ್ನೋದು? ಅವತ್ತಿದೇ ತಾಳಿ ನಿನ್ ಮರ್ಯಾದೆ ಕಾಪಾಡಿತ್ತು. ಇವತ್ತು ಅದೇ ತಾಳಿ ನನ್ನ ಮರ್ಯಾದೆ ಕಾಪಾಡ್ತಾ ಇದೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕಟ್ಟಿ ಮೇಳ. ಜಾನಕಿ, ತಾಳಿ ಕಟ್ಟಕ್ ಮುಂಚೆ ನಾನೊಂದು ಪ್ರಶ್ನೆ ಕೇಳ? ಕೇಳಿ. ಆ ಲಂಕೇಶ ನಿನ್ನನ್ನ ಹೊತ್ಕೊಂಡೋಗಿ ಇಟ್ಕೊಂಡಿದ್ನಲ್ಲ, ನಿನ್ ಶೀಲ ಹಾಳು ಮಾಡಿಲ್ಲ ತಾನೆ? ನೀನಿನ್ನು ವರ್ಜಿನ್ ಆಗಿ ಇದೆಯಾ? ಏನಾಯ್ತಮ್ಮ ನಿನಗೆ? ಅಗ್ನಿ ಪ್ರವೇಶ ಮಾಡಿ ನಿನ್ ಹಿಂದೆ ಬರೋದಕ್ಕೆ ನಾನೇನು ಆ ಕಾಲದ ಸೀತೆ ಅನ್ಕೊಂಡ್ಯಾ? ಇಲ್ಲ ನಿನ್ನ ಶ್ರೀರಾಮಚಂದ್ರ ಅನ್ಕೊಂಡ್ಯಾ? ಮೈ ಫುಟ್. ಯಾಕಮ್ಮ, ಏನಾಯ್ತು? ಈ ಲೋಫರ್ ನನ್ನೇನ್ ಸೂಳೆ ಅನ್ಕೊಂಡಿದ್ದಾನ? ನನ್ನ ಶೀಲದ ಬಗ್ಗೆ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾನೆ. ಕೇಳಿದ್ರೇನಾಯ್ತೀಗ? ನೀನ್ ಅಪ್ಪಟ ಚಿನ್ನನೇ ಇರಬಹುದು, ಆದ್ರೆ ಹೊತ್ಕೊಂಡು ಹೋದನೊಬ್ಬ ರವಡಿ ತಾನೆ. ಅವನು ಮದುವೆ ಆಗೋ ಹುಡುಗಿನ ಇನ್ನೊಬ್ಬ ಹೊತ್ಕೊಂಡೋಗಿ 16 ದಿನ ಇಟ್ಕೊಂಡಿದ್ದಾನೆ ಅಂದ್ರೆ ಯಾರಿಗಾದ್ರೂ ಅನುಮಾನ ಬಂದೇ ಬರುತ್ತೆ. ಅವನು ಕೇಳಿ ತಪ್ಪ? ಇವತ್ತೇ ಅನುಮಾನ ಪಡೋನು ಮದ್ವೆ ಆದ್ಮೇಲೆ ಅನುಮಾನ ಪಡೋಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇವನ್ ತರನೇ ನಾನು ಇವನ ಶೀಲದ ಬಗ್ಗೆ ಸರ್ಟಿಫಿಕೇಟ್ ಕೇಳಿದ್ರೆ ಕೊಡ್ತಾನ? ಗಂಡು ಹೆಣ್ಣಿನ ಸಂಬಂಧಕ್ಕೆ ಬೇಕಾಗಿರೋದು ಪರಸ್ಪರ ನಂಬಿಕೆ. ಆ ನಂಬಿಕೆನೇ ಇಲ್ದೇ ಇದ್ಮೇಲೆ ಮದ್ವೆಗೆ ಏನ್ ಅರ್ಥ? ಆ ಲಂಕೇಶ ಪ್ರೀತಿ ಮಾಡ್ತೀನಿ ಅಂತ 100 ದಿನ ನನ್ನ ಹಿಂದೆ ಬಿದ್ದ, ಆದ್ರೆ 1 ದಿನನೂ ನನ್ನ ಮೈ ಮುಟ್ಲಿಲ್ಲ. ವಾರಗಟ್ಲೆ ಮನೇಲಿ ಕೂಡ ಹಾಕಿದ್ದ, ಆದ್ರೆ 1 ಸಲನೂ ಕೆಟ್ಟ ದೃಷ್ಟಿಯಿಂದ ನೋಡ್ಲಿಲ್ಲ. ಅವನ್ ನನ್ನ ಮದ್ವೆ ಮಾಡ್ಕೊಂತ ಬೇಡ್ಕೊಂಡೆ ಹೊರತು ಯಾವತ್ತು ನನ್ನ ಶೀಲದ ಬಗ್ಗೆ ಸರ್ಟಿಫಿಕೇಟ್ ಕೇಳಲಿಲ್ಲ. ಆ ಲಂಕೇಶ ರೌಡಿ ಇರಬಹುದು, ಕೊಲೆಗಾರ ಇರಬಹುದು, ಆದ್ರೆ ನಿಂತರ ನೀಚ ಅಲ್ಲ. ಇಂಥ ನೀಚರ ನೆರಳಲ್ಲಿ ಅನ್ನ ತಿನ್ನೋದಕ್ಕಿಂತ ಸಭ್ಯರ ನೆರಳಲ್ಲಿ ಉಪವಾಸ ಇರೋದೇ ಮೇಲು. ಓಯ್, ಅವಳು ಎಳ್ಕೊಂಬಂದು ತಾಳಿ ಕಟ್ಟಿಸ್ರು. ಓಯ್, ಬಾಯ್ ಮುಚ್ಕೊಂಡಿರೋ. ಲಂಕೇಶ! ಓಯ್, ಅಟ್ಯಾಕ್! ಓಯ್, ಅವನ್ ಕತ್ತರಿಸಾಕ್ರೋ.
ರೌಡಿಸಂ ಬಿಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ನಿನ್ನನ್ನ ನೀನು ರಕ್ಷಣೆ ಮಾಡ್ಕೊಳ್ಳಲ್ಲ ಅಂತ ಏನು ಹೇಳಿಲ್ಲ. ತಗೋ ಹೊಡಿ.